ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾವು ಗೋವಾದಿಂದ ಬಂದ ಕೂಡಲೇ 2 ಡೇಸ್ ಬಿಟ್ಟು ಮತ್ತೆ ಊರಿಗೆ ಹೋಗ್ತಾಯಿದ್ದೀವಿ. ಗೋವಾದಿಂದ ಬಂದಿದ್ದು ನಾವು ಥರ್ಸ್ಡೇ. ಸೊ ಇದು ಊರಿಗೆ ಹೋಗ್ತಿರೋ ಅಂಥದ್ದು ನಾವು ಸಾಟರ್ಡೆ. ಸೊ ನೋಡ್ಬೋದು ಫೇಸೆಲ್ಲ ಎಷ್ಟು ಡಾರ್ಕ್ ಆಗಿದೆ ಅಂಥೇಳಿ. ಎಲ್ಲರೂ ಕೂಡ ತುಂಬಾ ಕಪ್ಪಾಗಿದ್ದೀವಿ. ಈಗ ಏನಕ್ಕೆ ಊರಿಗೆ ಹೋಗ್ತಿರೋದು ಅಂತೇಳಿದ್ರೆ, ಮಂಗಳವಾರ ಊರಲ್ಲಿ ಹಬ್ಬ ಇದೆ, ಹಾಗೆ ತೋಟದಲ್ಲೂ ಸ್ವಲ್ಪ ಕೆಲಸ ಇತ್ತು, ಹಾಗಾಗಿ ಹೋಗ್ತಾಯಿದ್ದೀವಿ. ಊರಿಗೆ ಸ್ವಲ್ಪ ಬೇಗನೆ ಹೋಗೋಣ ಅಂದ್ಕೊಂಡ್ವಿ, ಆದರೆ ಇವತ್ತು ಶನಿವಾರ ಆಗಿರೋದ್ರಿಂದ ವಾರ ಮಾಡಬೇಕಿತ್ತು. ವಾರ ಪೂಜೆ ಎಲ್ಲ ಮುಗಿಸಿ ಹೊರಡೋ ಅಷ್ಟೊತ್ತಿಗೆ ಲೇಟೇ ಆಯಿತು. ನಾನಿಲ್ಲಿ ವಿಡಿಯೋನು ಸ್ವಲ್ಪ ಸ್ಲೋ ಮಾಡಿದ್ದೀನಿ. ನೋಡ್ಬೋದು ನೀವು ಈ ಬೈಕಲ್ಲಿ ಎಷ್ಟು ಜನ ಹೋಗ್ತಾ ಇದ್ದಾರೆ ಅಂತೇಳಿ. 5 to 6 ಮೆಂಬರ್ಸ್ ಹೋಗ್ತಾ ಇದ್ದಾರೆ ಒಂದು ಬೈಕಲ್ಲಿ. ಇಡೀ ಫ್ಯಾಮಿಲಿನೇ ಹೋಗ್ತಾ ಇದೆ ನೋಡಿ ಆ ಬೈಕಲ್ಲಿ. ಮನೆಗೆ ಬಂದ ಕೂಡಲೇ ಎಲ್ಲರೂ ಕೂಡ ಮತ್ತೆ ಹೊಲಕ್ಕೆ ಬಂದ್ವಿ. ನಾನು, ಅತ್ತೆ, ನಮ್ಮ ಮನೆಯವರು, ಪಾಪು, ಹಾಗೆ ನನ್ನ ನಾದಿನಿ ಮಗ ಇದ್ದ, ಅವನು ಕೂಡ ಬಂದ. ಸೊ ಹೀಗೆ ಹೊಲದಲ್ಲಿ ಸ್ವಲ್ಪ ಕೆಲಸ ಇತ್ತು, ಅದನ್ನ ಮುಗಿಸ್ಕೊಂಡು ಮತ್ತೆ ಮನೆಗೆ ಹೋಗೋ ಅಷ್ಟೊತ್ತಿಗೆ ಸಂಜೆನೇ ಆಗೋಯಿತು. ಸೊ ಸಂಜೆ ಆಗಿ ದೇವಸ್ಥಾನಕ್ಕೆ ಹೋಗೋಣ ಅಂಥೇಳಿ ಎಲ್ಲರೂ ಕೂಡ ದೇವಸ್ಥಾನಕ್ಕೆ ಬಂದಿದ್ದೀವಿ. ಇದು ಬಿದ್ರೆ ದೇವಸ್ಥಾನ, ಬೆಂಕಿ ರಂಗನಾಥ ಸ್ವಾಮಿ ಅಂಥೇಳಿ, ತುಂಬಾ ಪವರ್ಫುಲ್ ದೇವರಿದು. ಸೊ ಎಲ್ಲರೂ ಕೂಡ ರಾತ್ರಿ ದೇವಸ್ಥಾನಕ್ಕೆ ಬಂದ್ವಿ. ನಾನಿಲ್ಲಿ ಒಂದು ಡ್ರೆಸ್ ವೇರ್ ಮಾಡಿದ್ದೀನಲ್ಲ, ಈ ಡ್ರೆಸ್ನ ನಾನು ಮೀಶೋನಲ್ಲಿ ಬೈ ಮಾಡಿರೋ ಅಂಥದ್ದು. ಇದ್ರದ್ದು ಲಿಂಕ್ ಬೇಕಿದ್ದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡಿರ್ತೀನಿ, ನೀವು ಬೇಕಿದ್ದರೆ ಆ ಲಿಂಕ್ನ ಉಪಯೋಗಿಸ್ಕೊಂಡು ಬೈ ಮಾಡ್ಬೋದು. ಇದು 4 to 5 ಡೇಸ್ದು ವಿಡಿಯೋ ಆಗಿರುತ್ತೆ. ಸೊ ಬೆಳಗ್ಗೆನೇ ಬೇಗ ಇದ್ದು ಮನೇಲೆಲ್ಲ ಕೆಲಸ ಮುಗಿಸ್ಕೊಂಡು ತಿಂಡಿ ಮಾಡಿಕೊಂಡು ಎಲ್ಲರೂ ಕೂಡ ತೋಟಕ್ಕೆ ಬಂದ್ವಿ. ಸೊ ಇದು ನನ್ನ ನಾದಿನಿ ಮಗ, ಅವನಿಗೆ ನಿಹಾಲ್ ಅಂದರೆ ತುಂಬಾ ಇಷ್ಟ. ನಿಹಾಲ್ಗೂ ಅಷ್ಟೇ, ಅಣ್ಣಂದಿರೋ ಅಂದರೆ ಸಿಕ್ಕಾಪಟ್ಟೆ ಇಷ್ಟ. ಅವ್ರ ಜೊತೆ ತುಂಬಾ ಚೆನ್ನಾಗಿ ಎಂಜಾಯ್ ಮಾಡ್ತಾನೆ ಊರಲ್ಲಿ. ಸೊ ಕೆಲಸ ಎಲ್ಲ ಮುಗಿದ್ಮೇಲೆ ನಮ್ಮನೆಯವರು ಎಳ್ನೀರನ್ನ ಕೆಡೋತಾ ಇದ್ದಾರೆ, ಎಳ್ನೀರು ಕುಡಿಯೋಣ ಅಂತೇಳ್ಬಿಟ್ಟು. ಆದರೆ ನಿಹಾಲ್ಗೆ ಸ್ಟ್ರಾ ಇಲ್ಲ ಅಂದರೆ ಸ್ವಲ್ಪ ಕಷ್ಟ, ಕುಡಿಯೋಲ್ಲ ಅವನು. ಇನ್ ಕೇಸ್ ಲೋಟ ಅಥವಾ ಬಾಟಲಲ್ಲಾದರೂ ಕುಡಿತಾನೆ. ನಾವೇನು ತೊಗೊಂಡೇ ಬಂದಿರಲಿಲ್ಲ. ಸಾಮಾನ್ಯವಾಗಿ ಒಂದೊಂದು ಸಲ ಬಾಟಲು ಅಥವಾ ಗ್ಲಾಸ್ ಏನಾದ್ರು ಇಟ್ಕೊಬರ್ತೀವಿ. ಈ ಸಲ ಮರ್ತಿದ್ವಿ, ಅದಕ್ಕೆ ನಮ್ಮ ಮನೆಯವರು ಅಡಿಕೆ ಪಟ್ಟೆಲಿ ಈ ರೀತಿಯಾಗಿ ಮಾಡಿ ಅವನಿಗೆ ಕುಡಿಸ್ತಾ ಇದ್ದಾರೆ. ಯಾಕಂದರೆ ಅವನಿಗೆ ಎಳ್ನೀರು ಅಂದರೆ ಸಿಕ್ಕಾಪಟ್ಟೆ ಇಷ್ಟ. ಸೊ ನಾವೆಲ್ಲರೂ ಕೂಡ ತೋಟದಿಂದ ಬಂದಮೇಲೆ ಜಾವಗಲ್ಗೆ ಅಂತೇಳಿ ಹೋಗ್ತಾ ಇದ್ದೀವಿ. ಅಲ್ಲಿ ಇವತ್ತು ಸಂತೆ ನಡೆಯುತ್ತೆ, ಭಾನುವಾರ ಆಗಿರೋದ್ರಿಂದ. ಅದು ನಮ್ಮೂರಿಂದ ಒಂದು 5 ಕಿಲೋಮೀಟ್ರ್ ಆಗುತ್ತೆ ಅಷ್ಟೇ. ಸೊ ಎಲ್ಲರೂ ಕೂಡ ಸಂತೆಗೆ ಹೋಗೋಣ ಅಂತೇಳಿ ಹೋಗ್ತಾ ಇದ್ದೀವಿ. ಅಂದರೆ ಹಬ್ಬಕ್ಕೆ ಸಾಮಾನು ಬೇಕಿತ್ತು, ಹಾಗೆ ಸ್ವಲ್ಪ ಮನೆಗೆ ರೇಷನ್ ಕೂಡ ಬೇಕಿತ್ತು. ಸೊ ಎರಡೂ ತೊಗೊಂಡು ಬರೋಣ ಅಂಥೇಳಿ ಎಲ್ಲರೂ ಕೂಡ ಹೋಗ್ತಾ ಇದ್ದೀವಿ. ಸೊ ಈಗ ಸಂತೆಗೆ ಬಂದ್ವಿ. ಸೊ ಇಲ್ಲಿ ಬಂದ ಕೂಡಲೇ ಸ್ಟಾರ್ಟಿಂಗಲ್ಲಿಗೆ ತೋಟಕ್ಕೆ ಬೇಕಾಗಿರೋವಂತಹ ಐಟಮ್ಸ್ ಎಲ್ಲ ಇತ್ತು. ಅಂದರೆ ಮಚ್ಚು, ಕುಡ್ಲು ಅಂತೆಲ್ಲ ಅಂತೀವಲ್ವ, ಈ ರೀತಿಯಾದಂತಹ ಐಟಮ್ಸ್ ಇತ್ತು. ನಮಗೂ ಕೆಲವೊಂದು ಐಟಮ್ಸ್ ಬೇಕಿತ್ತು. ಸೊ ಹಾಗಾಗಿ ಅದ್ರ ಬಗ್ಗೆ ನನಗಷ್ಟು ಗೊತ್ತಾಗೋದಿಲ್ಲ. ಸೊ ನಮ್ಮ ಮನೆಯವರು ಹಾಗೆ ನಮ್ಮ ಅತ್ತೆ ನೋಡ್ತಾ ಇದ್ದಾರೆ ಅದನ್ನು. ಸೊ ನಾವು ತರಕಾರಿ ತೊಗೊಳ್ಳೋಣ ಅಂಥೇಳಿ ಈಗ ಸಂತೆ ಮಾರ್ಕೆಟ್ ಒಳಗೆ ಹೋಗ್ತಾ ಇದ್ದೀವಿ. ನಾನು ಕೂಡ ಚಿಕ್ಕ ವಯಸ್ಸಿನಲ್ಲಿ ಅಮ್ಮನ ಜೊತೆ ಹೋಗಿದ್ದೆ ಅಷ್ಟೇ ಸಂತೆಗೆ. ಅದಾದಮೇಲೆ ಮತ್ತೆಲ್ಲೂ ಯಾವ ಸಂತೆಗೂ ಕೂಡ ಹೋಗೇ ಇರಲಿಲ್ಲ. ಒಂಥರ ಖುಷಿ ಆಯಿತು, ತುಂಬ ವರ್ಷದ ನಂತರ ಸಂತೆಗೆ ಹೋಗಿ ತರಕಾರಿ ಎಲ್ಲ ತೊಗೊಳ್ತಿರೋ ಅಂಥದ್ದು.
ಇನ್ನೇನು ಸೊ ನಾವು ಕೆಲವೊಂದು ತರಕಾರಿ ಹಾಗೆ ಸೊಪ್ಪನ್ನೆಲ್ಲ ತೊಗೊಂಡು ಸಂತೆಯಿಂದ ಹೊರಟ್ವಿ. ಸೊ ನೋಡಿದ್ರಲ್ಲ ಊರ ಸಂತೆ ಹೇಗಿತ್ತು ಅಂಥೇಳಿ. ಹೇಳಿದ್ನಲ್ಲ, ನಾನು ತುಂಬ ವರ್ಷ ಆದಮೇಲೆ ಸಂತೆಗೆ ಅಂಥೇಳಿ ಬಂದಿದ್ದು. ತುಂಬಾ ಚೆನ್ನಾಗಿ ಅನ್ನಿಸ್ತು. ಸೊ ನಾವು ಸಂತೆಯಲ್ಲಿ ಸಾಮಾನೆಲ್ಲ ತೊಗೊಂಡು ಅಲ್ಲಿಂದ ರೇಷನ್ ಅಂಗಡಿಗೆ ಬಂದ್ವಿ. ಸೊ ಇಲ್ಲೂ ಕೆಲವೊಂದು ಸಾಮಾನು ಬೇಕಿತ್ತು. ಎಲ್ಲ ಸಾಮಾನು ತೊಗೊಂಡ್ಬಿಟ್ಟು ಆಮೇಲೆ ನಾವು ಹಾಗೆ ಐಸ್ ಕ್ರೀಮು, ಪಾನಿಪುರಿ ಎಲ್ಲ ತಿನ್ಕೊಂಡ್ಬಿಟ್ಟು ಊರಿಗೆ ಹೊರಟ್ವಿ. ಸೊ ಮನೆಗೆ ಬರೋದ್ರೊಳಗೆ ರಾತ್ರಿನೇ ಆಯಿತು. ಇದು ನೆಕ್ಸ್ಟ್ ಡೇ ವಿಡಿಯೋ ಅಂತ ಹೇಳಿದ್ರೆ ಮಂಡೇ ವಿಡಿಯೋ. ನನ್ನ ಆದ್ನಿ ಊರಲ್ಲಿ ಜಾತ್ರೆ ಇತ್ತು ಅಂತ ಹೇಳ್ಬಿಟ್ಟು ನಾವು ಅವ್ರ ಊರಿಗೆ ಬಂದಿದ್ವಿ. ಅಂದರೆ ನಾನು ಪಾಪು ಅತ್ತೆಯರೊಟ್ಟಿಗೆ ಬಂದ್ವಿ. ನಮ್ಮ ಮನೆಯವರು ಕೆಲಸ ಇದೆ ಅಂತೇಳಿ ವಾಪಸ್ ಬೆಂಗಳೂರು ಬಂದಿದ್ದರು. ಈ ದೇವ್ರದ್ದು ಜಾತ್ರೆ ಆಗಿತ್ತಲ್ವ, ಅದರದ್ದು ಶಾರ್ಟ್ಸ್ ಮಾಡಿ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ. ಲಿಂಕ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡಿರ್ತೀನಿ. ತುಂಬಾ ಚೆನ್ನಾಗಿ ಜಾತ್ರೆ ಆಯಿತು ಅಂತ ಹೇಳ್ಬೋದು. ಸೊ ಇದು ಮಂಗಳವಾರದ ವಿಡಿಯೋ. ಆ ದುರ್ಗಮ್ಮನ ಹಬ್ಬ ಇದೆ ಅಂತ ಹೇಳಿದೆ ಅಲ್ವ ನಾನು ಆವಾಗಲೇ. ಸೊ ಇದು ಮಂಗಳವಾರ ಸಂಜೆಯಿಂದನೇ ಸ್ಟಾರ್ಟ್ ಆಗುತ್ತೆ. ಬುಧವಾರದ ಮಧ್ಯಾಹ್ನದವರೆಗೂ ಕೂಡ ಈ ಹಬ್ಬ ನಡೆಯುತ್ತೆ. ಸೊ ನಾವು ಕೂಡ ರಾತ್ರಿ ಗಂಗಮ್ಮ ಪೂಜೆ ಮಾಡಬೇಕು ಅಂತೇಳಿ ದೇವಸ್ಥಾನಕ್ಕೆ ಬಂದ್ವಿ. ಅಲ್ಲಿ ನಿಮಗೆ ಕಾಣ್ತಿರ್ಬೋದು ಎಡಗಡೆ ಒಂದು ದೇವರ ಅಡ್ಡ ಇಟ್ಟಿದ್ದಾರಲ್ವ, ಆ ತಾಯಿನೇ ದುರ್ಗಮ್ಮ ಅಂತೇಳಿ. ಅಂದರೆ ಅದು ಈ ಹಬ್ಬಕ್ಕೆ ಅಂತೇಳಿ ಮಾಡಿರೋ ಅಂಥದ್ದು. ಮೇಯ್ನು ಗುಡಿಲಿದೆ ನೋಡಿ, ಗರ್ಭಗುಡಿಲಿ, ಅದು ದುರ್ಗಮ್ಮ ತಾಯಿ. ಸೊ ಇದು ಈ ಪಕ್ಕದಲ್ಲಿ ಇರುವಂತಹ ಮೂರ್ತಿ ಏನಿದೆ, ಇದು ಈ ಹಬ್ಬಕ್ಕೆ ಅಂತಲೇ ಮಾಡಿರ್ತಾರೆ. ಅದು ಅರಶಿನದಿಂದ ಮಾಡಿರ್ತಾರೆ. ಸೊ ಇಲ್ಲಿ ಗಂಗಮ್ಮ ಪೂಜೆ ಅಂತ ಹೇಳ್ದೆ ಅಲ್ವಾ. ಅಂಥೇಳಿದ್ರೆ ದೇವರಿಗೆ ಸೀರೆ ಮಡ್ಲಕ್ಕಿ ಎಲ್ಲ ತಂದಿರ್ತೀವಿ. ದೇವರಿಗೆ ಸೀರೆ ಮಡ್ಲಕ್ಕಿನ ಕೊಟ್ಬಿಟ್ಟು ದೇವ್ರ ಮುಂದೆ ಗಂಗಮ್ಮ ಪೂಜೆ ಮಾಡೋ ಅಂಥದ್ದು. ಅಲ್ಲಿ ತುಂಬಾ ರಶ್ ಇರುತ್ತೆ, ಹಾಗಾಗಿ ತುಂಬ ಟೈಮ್ ಕೂಡ ಕೊಡೋದಿಲ್ಲ. 5 ನಿಮಿಷಕ್ಕೆಲ್ಲ ನಾವು ಪೂಜೆ ಮುಗಿಸಿ ಬರ್ತಾ ಇರಬೇಕು. ಸೊ ಇದು ರಾತ್ರಿ ನಡೆಯುವಂಥದ್ದು. ರಾತ್ರಿ 10 ಗಂಟೆಗೆ ಈ ಪೂಜೆ ಮಾಡುವಂಥದ್ದು ಮಂಗಳವಾರ. ಸೊ ನೋಡ್ಬೋದು ನೀವಿಲ್ಲಿ, ನಾನು ಕೂಡ ಅಲ್ಲಿ ಗಂಗಮ್ಮ ಪೂಜೆನ ಮಾಡ್ತಾಯಿದ್ದೀನಿ. ಆದರೆ ಕೆಳಗಡೆ ಪೂಜೆ ಮಾಡ್ತಿರೋ ಅಂಥದ್ದು ಕಾಣಿಸ್ತಾ ಇಲ್ಲ. ಏನಕ್ಕಂದರೆ ತುಂಬ ಜನ ಇರೋದ್ರಿಂದ ಅವರೆಲ್ಲ ಅಡ್ಡ ಬರ್ತಾಯಿದ್ರು. ಸೊ ಪೂಜೆ ಎಲ್ಲ ಆದಮೇಲೆ ಎಲ್ಲ ಮುತ್ತೈದೆಯವ್ರಿಗೂ ಅರಿಶಿನ ಕುಂಕುಮ ಕೊಡ್ತೀವಿ. ಅಂದರೆ ಒಂದು 5 ಜನ ಅಥವಾ 9 ಜನ ಈ ರೀತಿಯಾಗಿ ಕೊಡಬೇಕು. ಹಾಗೆ ಮನೆಯಿಂದ ಪ್ರಸಾದ ಮಾಡ್ಕೊಂಡು ಬಂದಿರ್ತೀವಿ, ಅದನ್ನು ಎಲ್ಲರಿಗೂ ಹಂಚೋ ಅಂಥದ್ದು. ಸೊ ಪೂಜೆನ ಮುಗಿಸ್ಕೊಂಡು ಹಾಗೆ ದೇವ್ರ ದರ್ಶನ ಎಲ್ಲ ಮುಗಿಸ್ಕೊಂಡು ನಾವು ಹೊರಗಡೆ ಬಂದ್ವಿ. ನೋಡ್ಬೋದು ನೀವು ದೇವಸ್ಥಾನದಲ್ಲಿ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ಅಂತೇಳಿ. ಸೊ ಎಲ್ಲರೂ ಕೂಡ ಗಂಗಮ್ಮ ಪೂಜೆ ಮಾಡಿದ್ಮೇಲೆ
ದೇವ್ರನ್ನ ಹೊರಗಡೆ ಕರ್ಕೊಂಡು ಬರ್ತಾರೆ. ಈ ರೀತಿಯಾಗಿ ದೇವ್ರ ಕೊಂಡಾದ್ಮೇಲೆ ದೇವರು ದೇವಸ್ಥಾನ ಸುತ್ತ ಎಲ್ಲ ಈ ರೀತಿಯಾಗಿ ಪ್ರದಕ್ಷಿಣೆನ ಮಾಡಿಸ್ತಾರೆ. ಸೊ ನೋಡ್ಬೋದು ನೀವು ಎಷ್ಟು ಜನ ಸೇರಿದ್ದಾರೆ ಅಂಥೇಳಿ. ಇದು ನೋಡೋಕ್ಕೆ ತುಂಬ ಚೆನ್ನಾಗಿರುತ್ತೆ. ಇದು ಅಷ್ಟೇ ರಾತ್ರಿ ನಡೆಯುವಂಥದ್ದು. ಈ ಹಬ್ಬ ಮಂಗಳವಾರ ಸಂಜೆಯಿಂದ ಹಿಡಿದು ಬುಧವಾರ ಮಧ್ಯಾಹ್ನದವರೆಗೂ ಕೂಡ ನಡೆಯುತ್ತೆ. ರಾತ್ರಿ ಎಲ್ಲ ಮಲಗೋದೇ ಇಲ್ಲ. 12:30 1 ಗಂಟೆವರೆಗೂ ಕೂಡ ದೇವರು ಮನೆ ಹತ್ರ ಬರುತ್ತೆ. ಸೊ ನಾನು ಅದನ್ನು ಕೂಡ ಶೇರ್ ಮಾಡ್ತೀನಿ. ಸೊ ನೋಡ್ಬೋದು ನೀವಿಲ್ಲಿ ದುರ್ಗಮ್ಮ ತಾಯಿ ಪ್ರತಿಯೊಬ್ಬರು ಮನೆಗೂ ಕೂಡ ಹೋಗಿ ಮಡ್ಲಕ್ಕಿ ಹಾಕಿಸ್ಕೊಂಡು ಬರುತ್ತೆ. ಸೊ ಈಗ ದೇವಸ್ಥಾನದಿಂದ ಹೊರಟಿರೋ ಅಂಥದ್ದು. ಒಂದು ಮನೆಯೂ ಕೂಡ ಮಿಸ್ ಮಾಡೋದಿಲ್ಲ. ಎಲ್ಲ ಮನೆಗೂ ಹೋಗಿ ತಾಯಿ ಮಡ್ಲಕ್ಕಿ ಹಾಕಿಸ್ಕೊಂಡು ಬರುತ್ತೆ. ಸೊ ಈಗ ಟೈಮ್ ಬಂದು 9:30 10 ಗಂಟೆ ಆಗಿದೆ. ನಮ್ಮನೆ ಇರೋದು ಇದೇ ರೋಡ್ ಕೊನೆಯಲ್ಲಿ. ಸೊ ಅಲ್ಲಿಗೆ ಬರೋ ಅಷ್ಟೊತ್ತಿಗೆ ನೈಟ್ 1 o'clock ಅಥವಾ 12 o'clock ಆಗ್ಬೋದು. ಸೊ ಹೀಗೆ ಚಿಕ್ಕ ಚಿಕ್ಕ ರೋಡ್ ಇದ್ದರೂ ಕೂಡ ಅಲ್ಲೂ ಕೂಡ ಹೋಗಿ ಪ್ರತಿಯೊಬ್ಬರು ಮನೆಗೂ ಹೋಗಿ ಬರುತ್ತೆ. ಸೊ ಈ ಹಬ್ಬದಲ್ಲಿ ಇದೇ ಒಂದು ನೋಡೋಕ್ಕೆ ಚೆಂದ. ಯಾರೂ ಕೂಡ ಮಲಗೋದೇ ಇಲ್ಲ. ಸೊ ನಮ್ಮನೆಯೂ ಕೂಡ ಈ ದೇವಸ್ಥಾನದ ರೋಡಲ್ಲೇ ಇರೋ ಅಂಥದ್ದು. ಸೊ ಆ ರೋಡ್ ಪೂರ್ತಿ ಲೈಟಿಂಗ್ಸ್ನ ಹಾಕಿದ್ರು. ಸೊ ನೈಟು ಹೀಗೆ ಓಡಾಡೋಕ್ಕೆ ಚೆನ್ನಾಗಿ ಅನ್ನಿಸ್ತಾ ಇತ್ತು. ಸೊ ನಮ್ಮನೇಲೂ ಅಷ್ಟೇ ಎಲ್ಲರೂ ಕೂಡ ದೇವರಿಗೋಸ್ಕರ ಇಲ್ಲಿ ಕಾಯ್ತಾ ನಿಂತ್ಕೊಂಡಿದ್ದೀವಿ. ಸೊ ಇವರೆಲ್ಲ ಅತ್ತೆ, ಚಿಕ್ಕಮ್ಮ, ಆಂಟಿ, ಅತ್ತೆ ಮಕ್ಕಳು, ಚಿಕ್ಕಪ್ಪ ಎಲ್ಲರೂ ಕೂಡ ಬಂದಿದ್ದರು ಹಬ್ಬಕ್ಕೆ ಅಂಥೇಳಿ. ಸೊ ಯಾಕೆ ಎಲ್ಲರೂ ಕೂಡ ಬೇಗನೆ ಕಾಯ್ತಾ ಇದ್ದೀವಿ, ದೇವರು ಇನ್ನೂ ಅಲ್ಲೇ ಇದೆ ಅಂತ ಹೇಳಿದ್ರೆ, ಆ ದೇವರು ತುಂಬ ಹೊತ್ತು ಇರೋದೇ ಇಲ್ಲ. ಬಂದು ತಕ್ಷಣವೇ ಬೇರೆ ಬೇರೆ ಮನೆಗೆ ಹೀಗೆ ಮುಂದೆ ಹೋಗ್ತಾನೆ ಇರುತ್ತೆ. ಸೊ ನಮ್ಮನೆ ಹತ್ರ ಈಗ ದೇವರು ಬಂತು. ನಾನು ಕೂಡ ಆರತಿ ಮಾಡಿದೆ ದೇವರಿಗೆ. ಸೊ ಹೀಗೆ ಒಬ್ಬರು ಪೂಜೆ, ಒಬ್ಬರು ಮಂಗಳಾರತಿ, ಒಬ್ಬರು ಮಡ್ಲಕ್ಕಿ, ಹಾಗೆ ಒಬ್ಬರು ಹಾರ ಹಾಕ್ತಾಯಿದ್ರು. ಸೊ ನೋಡ್ಬೋದು ನೀವು ಎಷ್ಟು ಬೇಗ ಹೊರಡುತ್ತೆ ಮುಂದೆ ಅಂಥೇಳಿ. ಅರಿಶಿಣದಿಂದ ಮಾಡಿರುವಂತಹ ದುರ್ಗಮ್ಮ ತಾಯಿ ಬಂದೋದ್ಮೇಲೆ ಈ ರೀತಿಯಾಗಿ ರಥದಲ್ಲಿ ದುರ್ಗಮ್ಮ ಹಾಗೆ ಪ್ಲೇಗ್ನಮ್ಮ ಬರುತ್ತೆ. ಸೊ ಈ ದೇವರಿಗೂ ಅಷ್ಟೇ ನಾವು ಪೂಜೆ, ಮಂಗಳಾರತಿ ಎಲ್ಲ ಮಾಡಿಸಿ ಈ ದೇವರಿಗೂ ಅಷ್ಟೇ ಮಡ್ಲಕ್ಕಿನ ಕೊಡ್ತೀವಿ. ಇದು ಬುಧವಾರ ಬೆಳಗ್ಗೆ ವಿಡಿಯೋ. ಸೊ ಇದು ಸೇಂದಿ ತೊಗೊಂಡು ಹೋಗ್ತಿರೋ ಅಂಥದ್ದು. ನೈಟು ದೇವರೆಲ್ಲ ಬಂದು ಮಡ್ಲಕ್ಕಿ ತೊಗೊಂಡು ಹೋದ್ಮೇಲೆ ಎಲ್ಲರೂ ಮನೇಲೂ ಕೂಡ ಕುರಿನ ಕಡಿತಾರೆ. ಸೊ ಅದಾದಮೇಲೆ ಮತ್ತೆ ಬೆಳಗ್ಗೆ 3 ಗಂಟೆಗೆ ಎದ್ದು ಅಡುಗೆಗೆ ರೆಡಿ ಮಾಡ್ಕೊಳ್ಳೋ ಅಂಥದ್ದು. ಬೆಳಗ್ಗೆ 9 ಗಂಟೆ ಅಷ್ಟೊತ್ತಿಗೆಲ್ಲ ಅಡುಗೆ ಆಗಬೇಕು. ಸೊ ಸೇಂದಿ ತೊಗೊಂಡೋಗೋ ದೇವ್ರ ಹತ್ರ ಇಟ್ಟು ಕೂಡಲೇ ಅಲ್ಲಿ ಎಡೆ ಸಾರ್ತಾರೆ. ಸೊ ನಾವು ಅಷ್ಟೊತ್ತಿಗೆ ಎಡೆ ಎಲ್ಲ ರೆಡಿ ಮಾಡಿಕೊಂಡು ಮತ್ತೆ ದೇವಸ್ಥಾನಕ್ಕೆ ಹೋಗಿ ಎಡೆನ ಒಪ್ಸೋ ಅಂಥದ್ದು.
ಈಗ ದೇವಸ್ಥಾನಕ್ಕೆ ಎಡೆ ಕೊಡೋಣ ಅಂತೇಳಿ ಬಂದಿದ್ದೀವಿ. ದೇವರಿಗೆ ಎಡೆ ಒಪ್ಪಿಸಿ ಹಾಗೆ ದೇವರಿಗೆ ಪೂಜೆನ ಮಾಡಿಸ್ಬಿಟ್ಟು ಈಗ ಅಲ್ಲಿಂದ ಹೊರಡ್ತಾ ಇದ್ದೀವಿ. ಇದು ಬುಧವಾರ ಸಂಜೆ ನಡೀತಿರೋವಂಥದ್ದು. ಊಟ ಎಲ್ಲ ಆಗಿ ಹಬ್ಬ ಎಲ್ಲ ಮುಗಿದ್ಮೇಲೆ ಇದು ಸಂಜೆ ನಡೆಯುವಂಥದ್ದು. ಸೊ ಈ ಊರಿನ ಜನ ಎಲ್ಲ ಈ ಜಾಗದಲ್ಲಿ ಸೇರಿರ್ತಾರೆ. ನಾವೇನು ಅರಿಶಿಣದಲ್ಲಿ ದುರ್ಗಮ್ಮನ ಮಾಡಿದ್ದು ನೋಡಿದ್ರಲ್ವ, ಈ ದೇವ್ರನ್ನ ಈಗ ಕಳಿಸ್ಕೊಡೋ ಅಂಥದ್ದು. ಸೊ ಈ ಅಡ್ಡೆ ಜೊತೆಗೆ ಬೇರೆ ದೇವರ ಅಡ್ಡೆಗಳು ಕೂಡ ಬರುತ್ತೆ. ಎಲ್ಲ ದೇವ್ರ ಕುಣಿತ ಆದಮೇಲೆ ದುರ್ಗಮ್ಮ ದೇವ್ರನ್ನ ಕಳಿಸ್ಕೊಡೋ ಅಂಥದ್ದು ನಡೆಯುತ್ತೆ ಈಗ. ಸೊ ದುರ್ಗಮ್ಮ ದೇವಿಗೆ ಹೋಗೋಕ್ಕೆ ಅಷ್ಟು ಇಷ್ಟ ಇರೋದಿಲ್ಲಂತೆ. ಸೊ ಅಲ್ಲಿ ಇರೋರು ಹೇಳಿರೋ ಅಂಥದ್ದು, ನನಗೂ ಅಷ್ಟು ಗೊತ್ತಿಲ್ಲ. ಸೊ ದೇವರಿಗೆ ಹೋಗೋಕ್ಕೆ ಇಷ್ಟ ಇಲ್ಲ, ಹಾಗಾಗಿ ದೇವರಿಗೆ ಬೈದು ಕಳಿಸ್ತಾರೆ ಅಂಥೇಳಿ, ಬೈದರೆ ಮಾತ್ರ ದೇವರು ಮುಂದಕ್ಕೆ ಹೋಗುತ್ತೆ ಅಂಥೇಳಿ ಅಲ್ಲೆಲ್ಲ ಹೇಳ್ತಾಯಿದ್ರು. ಆದರೆ ಬೈದಿದ್ದ ಪದಗಳೇನೋ ನಮಗೆ ಸರಿಯಾಗಿ ಕೇಳಿಸ್ತಿಲ್ಲ. ಅಂದರೆ ಅಷ್ಟೊಂದು ಸೌಂಡ್ ಇತ್ತಲ್ಲ, ಅದಕ್ಕೂ ಏನೂ ಕೂಡ ಕೇಳಿಸ್ತಾ ಇರಲಿಲ್ಲ. ಆದರೆ ದೇವಿನ ಕಳಿಸ್ಕೊಡೋಕ್ಕೋಸ್ಕರ ಊರಿನ ಜನ ಎಲ್ಲ ಈ ಜಾಗದಲ್ಲಿ ಸೇರಿರ್ತಾರೆ. ಸೊ ನೋಡ್ಬೋದು ನೀವು, ಇದೇ ದಾರಿಲಿ ತುಂಬ ದೂರದವರೆಗೂ ದೇವಿನ ಕರ್ಕೊಂಡು ಹೋಗ್ತಾರೆ. ಹಾಗೆ ದೇವ್ರ ಮೇಲೆಲ್ಲ ಒಡವೆ ಹಾಕಿರ್ತಾರಲ್ವ, ಅದನ್ನು ಪಕ್ಕದೂರ ಜನರು ಬಂದು ಆ ದೇವ್ರನ್ನ ಕರ್ಕೊಳ್ತಾರೆ. ಅದ್ರ ಜೊತೆ ನಮ್ಮೂರಿನ ಜನನೂ ಕೂಡ ಒಂದು ಸ್ವಲ್ಪ ಜನ ಹೋಗ್ಬಿಟ್ಟು ಅಲ್ಲಿ ದೇವ್ರ ಒಡವೆ ಎಲ್ಲ ಹಾಕಿರ್ತೀವಲ್ವ, ಆ ದೇವ್ರ ಒಡವೆನ ತೊಗೊಂಡು ಬರ್ತಾರೆ. ಸೊ ನಾನು ಯಾಕೆ ಹಿಂಗೆ ಮಾಡ್ತಿದ್ದಾರೆ ಏನು ಅಂತ ಕೇಳಿದಾಗ ಅಲ್ಲಿ ಒಬ್ಬರು ಹಿರಿಯರು ಹೇಳಿದ್ದು ನನಗೆ. ಸೊ ಈ ಸಲ ನಾವು ಪ್ರತಿ ಸಲನೂ ಒಂದು ಸ್ವಲ್ಪ ಹೊತ್ತಿದ್ದು ವಾಪಸ್ ಹೋಗ್ತಿದ್ವಿ. ಬಟ್ ಈ ಸಲ ಪೂರ್ತಿ ಅದನ್ನು ಬೇರೆಯವರು ತೊಗೊಂಡು ಹೋಗ್ತಾರಲ್ವ, ಅದನ್ನು ಕೂಡ ನೋಡಿಕೊಂಡು ಬಂದಿದ್ದು. ಸೊ ನಾನು ಕಂಪ್ಲೀಟ್ ವಿಡಿಯೋನ ಮಾಡಿದ್ದೀನಿ, ನೀವು ಕೂಡ ನೋಡ್ಬೋದು. ಸೊ ಇದಕ್ಕೂ ಮುಂದೆ ನಮಗೆಲ್ಲ ಹೋಗೋಕ್ಕೆ ಪರ್ಮಿಷನ್ ಇರೋದಿಲ್ಲ, ಇಷ್ಟೇ ಜನ ಹೋಗೋವಂಥದ್ದು. ಮಿಕ್ಕಿದವರೆಲ್ಲ ಇದನ್ನ ಮುಗಿಸ್ಕೊಂಡು ವಾಪಸ್ ಮನೆಗೆ ಹೋಗ್ತಿರ್ಬೇಕು. ಸೊ ನೋಡಿದ್ರಲ್ಲ, ಇದು ಈ ಹಬ್ಬದ್ದು ಅಂದರೆ ಈ ದುರ್ಗಮ್ಮನ ಹಬ್ಬದ ವಿಶೇಷತೆ. ಹಾಗೆ ಈ ರೀತಿಯಾಗಿ ನಾವು ಹಬ್ಬನ ಮಾಡೋ ಸೊ ಅವ್ರವ್ರ ಊರಲ್ಲಿ ಅವ್ರವ್ರ ದೇವಿಗಳ ಬಗ್ಗೆ ಅದರದ್ದೇ ಆದಂತಹ ವಿಶೇಷತೆ ಎಲ್ಲ ಇರುತ್ತೆ ಅಲ್ವಾ. ಸೊ ಅದೇ ರೀತಿಯಾಗಿ ನಮ್ಮವ್ರದ್ದು ಕೂಡ ಈ ರೀತಿಯಾಗಿರೋ ಅಂಥದ್ದು. ಸೊ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ನಾನು ನಿಮಗೆ ನೆಕ್ಸ್ಟ್ ವಿಡಿಯೋ ಜೊತೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ. ಟೇಕ್ ಕೇರ್.